ಸೊ ಅಂತಿಂತೂ ಪ್ರತಿಭಟನೆ ಓಹೋ ಹೋ 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 ಪೆಂಡಲ್ಲೇ ದಬಾಕತ್ತಲ್ಲ ಗುರು, ಹಂಗೆ ಮುಗಿಸ್ಕತ್ತ ಹಂಗೆ. ಇದು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ. ರೈತರ ಬೇಡಿಕೆ ಒಂದು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆ ಸರಿಸುಮಾರು 3 ಗಂಟೆಗಳ ಸಮಯ ಜರುಗಿತ್ತು ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ. ಸೊ ಒಡಕೆ ಹಳ್ಳ ಇದು, ಒಡಕೆ ಹಳ್ಳ. ರೈತರು ರಸ್ತೆ ತಡೆ ಪ್ರತಿಭಟನೆಯನ್ನು ಮಾಡಿರ್ತಾರೆ. ಸೊ ಇಂತಹ ಸಮಸ್ಯೆಗಳು ಮತ್ತೆಂದೂ ಆಗಬಾರ್ದು. ಅದಕ್ಕೋಸ್ಕರ ದಯಮಾಡಿ ನಮ್ಮ ಭಾಗವಾಗಿರ್ತಕ್ಕಂಥ ಜನರಿಗೆ ಕುಡಿಯುವ ನೀರಿನ ಒಂದು ಸುಸಜ್ಜಿತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಿ. ಹಾಗೆ ರೈತರಿಗೆ ಅಗತ್ಯವಾದ ಒಂದು ಏತ ನೀರಾವರಿ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕಾಗಿ ಈ ಒಂದು ವಿಡಿಯೋ ಮೂಲಕ ಒಂದು ಮನೆ ಅಭಯ ಹಾಕ್ಕೊಳ್ತೀನಿ. ಅಂತೂ ಟ್ರಾಫಿಕ್ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ನವರು ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ನವರು ಕ್ಯಾಮ್ರಕ್ಕೆ ಒಂದು ಬಿಟ್ಟರು ಏಟ. ಅಂದರೆ ಅವರು ಟ್ರಾಫಿಕ್ ಸರಿಪಡಿಸೋಕೆ ಹೋಗಿ ಮಿಸ್ ಆಗಿ ಕ್ಯಾಮ್ರಕ್ಕೆ ಟಚ್ ಅಪ್ ಆಯಿತು ನೋಡಿ. ಈ ಪಾಟಿ ಬಿಸಿಲಲ್ಲಿ ಪಾಪ ಅವರು ಎಷ್ಟು ಶ್ರಮ ಪಡಬೇಕು ಈ ಥರ ಆದರೆ. ನೋಡಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ಹೋಗುತ್ತೆ. ಸದ್ಯ ಅಂತೂ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆದರೆ ರೈತರು ಬಿಡೋದಿಲ್ಲ, ಮತ್ತೆ ಪ್ರತಿಭಟನೆ ಮಾಡ್ತಾರೆ. ರಸ್ತೆ ತಡೆ ಪ್ರತಿಭಟನೆಗಳನ್ನ ಖಂಡಿತವಾಗ್ಲೂ ಮಾಡ್ತಾರೆ. ನೋಡಿ ಇಲ್ಲೆಲ್ಲ ಇದ್ದಾರೆ ನೋಡಿ, ಎಷ್ಟು ಉದ್ದ ಆಗಿದೆ ಗೊತ್ತಾ ಈ ಒಂದು ರಸ್ತೆ ತಡೆ. ನೋಡ್ರಿ ನೋಡಿ ಓಹೋ ಹೋ 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 ಹೋ. ಒಡಕೆ ಹಳ್ಳ, ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಒಡಕೆ ಹಳ್ಳ. ನಮ್ಮ ಮಾಟಹಳ್ಳಿ, ದಂಟಹಳ್ಳಿ, ಕೌದಳ್ಳಿ ಈ ಭಾಗದ ಜನತೆಗಳಿಗೆ ನೀರಿನ ವ್ಯವಸ್ಥೆಗಾಗಿ ಇಂತಹ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇಷ್ಟು ವಿಚಾರ ಇದೆ, ತಿಳಿಸ್ತಾ ಇದ್ದೀನಿ. ನಮ್ಮ ಪೊಲೀಸ್ ಇಲಾಖೆಯವರು ನೋಡಿ ಸಾರ್ವಜನಿಕರ ಒಂದು ಹಿತವನ್ನು ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಎಂತಹ ಒಂದು ಭದ್ರತೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇದೇ ಪೊಲೀಸ್ ಇಲಾಖೆ ವಾಹನ ಒಂದು ಬಿಟ್ರೆ ಯಾರ್ದು ಇಲ್ವಲ್ಲಪ್ಪ, ಯಾರು ಬಂದೇ ಇಲ್ವಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ. ಆದ್ರೂ ಬಂದಿರ್ಬೋದು, ಬರದೇನೂ ಇರ್ಬೋದು. ಒಟ್ಟು ಏನು ವಾಸ್ತವ ಏನಂತ ಗೊತ್ತಿಲ್ಲ. ಒಟ್ಟು ಪ್ರತಿಭಟನೆ ಅಂತೂ ಭಯಂಕರವಾಗಿ ನಡೆದೋಗಿದೆ. ರಸ್ತೆ ತಡೆ ಪ್ರತಿಭಟನೆ ಬಹಳ ಅದ್ದೂರಿಯಾಗಿ ಇವತ್ತು ನಡೆದಿದೆ. ಸಾರ್ವಜನಿಕರಿಗೆ ಅವರ ಒಂದು ಸಂಚಾರಕ್ಕೆ ಸ್ಥಗಿತವಾಗಿ ಸಮಸ್ಯೆಗಳು ಉಂಟಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅಣ್ಣವ್ರು ಕೈ ತಡೀತಾ ಇದ್ದಾರೆ. ಎಲ್ಲಿಗೆ? ಯಾವೂರವ್ರು ನೀವು? ಕೌದಳ್ಳಿಯವರ ಅತ್ತಿ ಎಲ್ಲಿಗೆ ಹೋಗಿದ್ರೆ? ಬೆಟ್ಟಕ್ಕೆ ಹೋಗಿದ್ರ್ಯಾ? ಗಾಡಿ ಎಲ್ಲಿದೆ? ಅಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ನೀವು? ನಾವು ತಮಿಳ್ನಾಡಿಗೆ ಹೋಗ್ಬಿಟ್ಟು ತಮಿಳ್ನಾಡು ದೇವಸ್ಥಾನ ಚಂದ್ರಪುರ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಬಂದು. ಓಕೆ, ಆಗಲಿ. ಅಳ್ಳಾಡಬೇಡಿ, ಸರಿಯಾಗಿ ಕೂತ್ಕೊಳ್ಳಿ. ಆಯ್ತು ಸರ್. ಕಷ್ಟ ಮುಂದೆ ಕೌದಳ್ಳಿನ ಮುಂದೆ ಹೊಸಕೋಟೆ ಅಂತ ನನ್ನ ಗಾಡಿ ಅಲ್ಲಿ. ಎಲ್ಲಿ ಬಿಟ್ಟಿದ್ದೀರಾ ಗಾಡಿ? ಕೌದಳ್ಳಿಲಿ ಇದೆಯಾ? ನೈಟು ಅದು ತಮಿಳ್ನಾಡಿಗೆ. ಹಾಂ. ಇದೇನು ಇಲ್ಬಾರ ನಿಲ್ಸ್ಕೊಂಡವ್ರ? ಇವ್ರ ಕಥೆಗಳು ಅರ್ಥ ಆಯ್ತಲ್ವಲ್ಲ. ಓಕೆ ಯಪ್ಪ, ಏನು ಹೋಗ್ತಕ್ಕಂಥ ವೇಗ ಇವರು, ಎಷ್ಟು ಫಾಸ್ಟಾಗಿ ಹೋಗ್ತಾರೆ. ಓಹೋ
ಒಂದು ಡಿಫ್ರೆಂಟ್ ಆಗದ ಗಾಡಿಗಳು, ಭಾಳ ಅದ್ಭುತವಾದ ಗಾಡಿಗಳು. ನಾನು ಈ ಗಾಡಿ ಇಟ್ಕೊಂಡು ಏನು ಮಾಡೋದು ಅದು ಬನ್ನಿ, ಏನು ಮಾಡೋಕ್ಕಲ್ಲ, ಬಡವ ನೀವು ಮಾಡೋಕ್ಕಂಗೆ ಇರುವಂತ ನಾವು ಇಷ್ಟೊಂದು ಆಟ ಆಡ್ಬೋದು.